ನಮಸ್ತೆ, ರಾಧಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ, ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ನೋಡಿ ಸೂರ್ಯ ಯಾವ ರೀತಿ ಮನೆ ಮುಂದೆ ಬಂದಿದ್ದಾರೆ. ಕಾಣಿಸ್ತಿದೆಯೇನೋ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ಸೂರ್ಯ ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಇದು ಮನೆ ಮುಂದೆ. ಇದು ಬೆಳಗ್ಗೆನೆ ಕ್ಲೀನ್ ಮಾಡ್ತಾವ್ರೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ಇದು ಮನೆ ಮುಂದೆ ಯೂಸು. ಮನೆ ಸುತ್ತಮುತ್ತ ಫುಲ್ ಗಿಡನೇ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇದು 7 ಸುತ್ತಿನ ಮಲ್ಲಿಗೆ ಹೂವಿನ ಗಿಡ. ಇದು 7 ಸುತ್ತಿಂದು ಇದೆ, 1 ಸುತ್ತಿಂದು ಐತೆ ಇಲ್ಲಿ ಮಲ್ಲಿಗೆ ಗಿಡ. ನೋಡಿ, ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾರೆ ಅವರು. ಎಲ್ಲ ಬಾಗಿಲು ತೊಳಿತಾ ಇದ್ದಾರೆ. ಗಿಡ ಎಲ್ಲ ಘಮ ಘಮ ಅಂತ ಇದೆ ಹೂವು. ಸೂರ್ಯ ನೋಡಿ ಮನೆ ಮುಂದೆ ಹೇಗೆ ಬಂದಿದ್ದಾರೆ, ನಿಂತಿದ್ದಾರೆ ನೋಡಿ. ಮನೆ ಮುಂದೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಗಿಡ ನೋಡಿ. ಗೌರಮ್ಮ, ಇದೆತ್ತು, ಇದು ಒಳಗೆ ಬರ್ಕೆ. ಇಲ್ಲಿ ನೋಡಿ, ಇದು ಮನಿ ಪ್ಲಾಂಟ್ ಹೇಗಿದೆ. ಫಸ್ಟು ತುಳಸಿ ತೋರಿಸ್ತೀನಿ. ತುಳಸಿ ಕಟ್ಟೆ ಇದು. ಈಗೆಲ್ಲ ತೊಳಿತಾ ಇದ್ದಾರೆ. ನೋಡಿ, ಇದು ಗಿಡ ಶೋ ಗಿಡ. ಇದು ನೋಡಿ, ಇದು ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ನ ಕದ್ದಿ ಕಿತ್ಕೊಂಬಂದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ಸತ್ಯ. ಇದು ನಾನು ಕದ್ದಿನೇ ಕಿತ್ಕೊಬಂದು, ಯಾರ ಮನೆ ಹತ್ರನೇ ಇತ್ತು, ಕದ್ದಿ ಕಿತ್ಕೊಬಂದು ಹಾಕಿದ್ದು. ಎಷ್ಟು ಚೆಂದಾಗಿ ಬಂದಿದೆ ನೋಡಿ. ಎಷ್ಟೇ ದುಡ್ಡು ಕೊಟ್ಟರು ಬರಲ್ಲ ಇದು ಮನಿ ಪ್ಲ್ಯಾಂಟು ಅಂತ ಹೇಳ್ತಾರೆ. ದುಡ್ಡು ಕೊಟ್ಟು ತಂದರೂ ಕೂಡ ಬರೋದಿಲ್ಲ ಇದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿ ಬಂದಿದೆ. ಇನ್ನು ಒಳಗಡೆ ತೋರಿಸ್ತೀನಿ. ಇನ್ನೂ ತುಂಬ ದೊಡ್ಡದಾಗಿದೆ ಎಲೆ ಎಲ್ಲ. ಆ ಕಡೆ ಹೋಗಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? ಇದು ನೋಡಿ ಎಷ್ಟು ಚೆಂದ ಇದೆ. ಇದು ನಮ್ಮ ಮನೆ ಸುತ್ತ ಯೂಸು. ನೋಡಿ ಹೂವು ನೋಡಿ. ಇದು ನೋಡಿ, ಈ ಹೂವು ಇದು ಪಾಂಚಾಲಿ ಹೂವು ಅಂತ ಹೇಳಿ ಕರೀತಾರೆ ಇದಕ್ಕೆ. ಕೆಲವು ಕಡೆ ಕೆಲವು ಹೆಸರಿಟ್ಟು ಕರೀತಾರೆ. ಬಟ್ ನಮಗೊಬ್ರು ಗಿಡ ಕೊಡೋರು ಹೇಳಿದ್ದು ಪಾಂಚಾಲಿ ಗಿಡ ಅಂಥೇಳಿ. ಈ ಗಿಡನ ತುಂಬ ಚೆಂದ ಬಿಡುತ್ತೆ. ತುಂಬ ಘಮ 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 ಅಂತಿರುತ್ತೆ ಈ ಹೂವು. ಎಷ್ಟು ಘಮ ಘಮ ಅಂತ ಹೇಳೋದಕ್ಕೆ ಅಸಾಧ್ಯವಾಗಿ ಘಮ 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 ಅನ್ನತ್ತೆ ನೋಡಿ. ಇಲ್ಲೆಲ್ಲ ಫುಲ್ ಅದೇ ಬಂದಿದೆ ನೋಡಿ. ಫುಲ್ಲೆಲ್ಲ ಅದೇ ಬಂದಿದೆ ಈ ಕಡೆ. ಇನ್ನೊಂದು ಹೆಸರೇನೋ ತುಂಬ ಚೆಂದ ಇದೆ ಇದು ನೋಡಿ. ಚೆನ್ನಾಗಿ ಬಂದಿದೆ.
ತುಂಬ ಘಮ 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 ಅನ್ನತ್ತಿದ್ದು ನೋಡಿ ನೋಡಿ ಎಷ್ಟು ಚೆಂದ ಇದೆ ಅಂದರೆ ಘಮ ಘಮ ಅಂತ ಇದೆ. ಸಂಪಿಗೆ ಹೂವಿನಕ್ಕಿಂತ ಇದು ತುಂಬ ಚೆಂದ ಇರುತ್ತೆ ನೋಡಿ, ಘಮ ಘಮ ಅನ್ನತ್ತೆ. ರಂಗೋಲಿ ಬಿಡ್ತಾ ಇದ್ದಾರೆ ಗೌರಮ್ಮ ಅಂತ. ಬೆಳಗ್ಗೆನೇ ಇದು ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವರು. ನೋಡಿ ತುಳಸಿ ಹತ್ರ ಎಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ. ಸೂರ್ಯ ನೋಡಿ ಕಣ್ಣಿಗೆ ಹೊಡಿತಾ ಇದ್ದಾರೆ, ಹೇಗಿದೆ ನೋಡಿ. ಎಷ್ಟು ಚೆಂದ ಬಂದಿದೆ ನೋಡಿ, ಥರ ಕೆಂಪಗಿದೆ ಸೂರ್ಯ. ಕಾಣಿಸ್ತಾ ಇದೆಯಾ? ಹೊರಗಡೆ ತೋರಿಸ್ತೀನಿ ನೋಡಿ ಹೇಗಿದೆ. ಜಾಜಿ ಹೂವು ಎಲ್ಲಿವರೆಗೂ ಹಬ್ಕೊಂಡು ಹೋಗಿದೆ ನೋಡಿ. ಈ ಮನೆಯಿಂದ ಇಲ್ಲಿ ಈ ಕಡೆವರೆಗೂ ಕೂಡ ಹಬ್ಕೊಂಡು ಮೇಲವರೆಗೂ ಹೋಗಿದೆ ನೋಡಿ, ಅಷ್ಟು ಹಬ್ಕೊಂಡು ಹೋಗಿದೆ ಜಾಜಿ ಗಿಡ. ಇದು ಮಲ್ಲಿಗೆ ಗಿಡ ಹಬ್ಬಬೇಕಾಗಿತ್ತು, ಜಾಜಿ ಗಿಡ ಹಬ್ಕೊಂಡ್ಬಿಡ್ತು. ಅದು ನಾವು ಹಾಕಿರೋದು ಆ ಕಡೆ ನೋಡಿ, ಆ ಕಡೆ ಹಾಕಿರೋದು ನಾವು ಜಾಜಿ ಹೂವು, ಆ ಕಡೆಯಿಂದ ಈಗ ಇಷ್ಟು ಹಬ್ಕೊಂಡಿದೆ. ಈ ಮಲ್ಲಿಗೆ ಗಿಡ ಹಬ್ಬಲೇ ಇಲ್ಲ ನೋಡಿ. ಅದು ಇದು ಸ್ವಲ್ಪ ಹೋಗೋದಕ್ಕೆ ಜಾಗ ಇಲ್ದಂಗೆ ಆಯಿತು, ಹಾಗಾಗಿ ಇದು ಇಲ್ಲೇ ನಿಂತಿದೆ. ಒಂದು ವ್ಯವಸ್ಥೆ ಮಾಡಬೇಕು ಮತ್ತೆ. ನೋಡಿ ಜಾಜಿ ಹೂವು ತುಂಬ ಇಷ್ಟ, ಇದು ನನಗೆ ಜಾಜಿ ಹೂವು. ನೋಡಿ ಹಿಂಗೆ ಬಿಟ್ಟಿದೆ, ತಲೆಗೆ ಹೊಡೆಯುತ್ತೆ ಹೂವು. ಆದರೆ ಹೂವು ಕೀಳಲ್ಲ, ಹಾಗೆ ಬಿಟ್ಟಿರ್ತೀನಿ ನಾನು ಶೋಗೆ ಅಂತೇಳಿ. ತುಂಬ ಇಷ್ಟ ನನಗೆ ಗಿಡದಲ್ಲಿ ಹೂವು ಕೀಳೋದು ಇಷ್ಟ ಆಗಲ್ಲ, ಹಾಗಾಗಿ ಗಿಡದಲ್ಲಿ ಹೂವೆಲ್ಲ ಹಾಗೆ ಬಿಟ್ಟಿರ್ತೀನಿ. ನೋಡಿ ತಲೆ ಹತ್ತಿರಕ್ಕೆ ಸಿಗುತ್ತೆ ನೋಡಿ. ಕಾಣಿಸ್ತಿದೆಯಾ? ತುಳಸಿ ಕಟ್ಟೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ, ಹೋಗೋಣ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೋಗಿ ಬರೋಣ. ಇಲ್ಲಿ ಬೆಳಗ್ಗೆನೇ ಗಿಡ ಚೆನ್ನಾಗಿರುತ್ತೆ, ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ನಿಂಬೆಹಣ್ಣು ಗಿಡ, ಇದು ಇಷ್ಟು ದೊಡ್ಡದಾಗಿದೆ ನಿಂಬೆಹಣ್ಣು ಗಿಡ. ಆದರೆ ಇನ್ನೂ ಒಂದು ಕಾಯಿ ಕೂಡ ಬಿಟ್ಟಿಲ್ಲ. ಒಂಥರ ಘಮ 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 ಅನ್ನತ್ತೆ ಎಲೆ ನೋಡಿ. ನೋಡಿ ಇದು ಸೇಬೆಕಾಯಿ ಗಿಡ. ಇದು ಇಲ್ಲಿ ಚಪ್ಪರದ ಅವರೆಕಾಯಿ ಗಿಡ ಇದೆ, ಅಂದರೆ ನೆಲ್ಲವರೆಕಾಯಿ ಗಿಡ. ಬನ್ನಿ ನೋಡಿ, ಹಾಕಿದ್ದೀನಿ ನೆಲ್ಲವರೆಕಾಯಿ ಗಿಡ. ಕಾಣಿಸ್ತಿದೆಯಾ? ನೆಲ್ಲವರೆಕಾಯಿ ಗಿಡ ಇದು ತುಂಬ ಚೆಂದ, ಸಿಕ್ಕಾಪಟ್ಟೆ ಕಾಯಿ ಬಿಡುತ್ತೆ. ತುಂಬ ಸಣ್ಣ ಕಾಯಿ, ನಾಟಿ ಕಾಯಿ. ಇದು ತುಂಬ ಕಾಯಿ ಬಿಡುತ್ತೆ. ಇದು ಅದು ಹೋದ ವರ್ಷದ ಗಿಡ. ಇದು ಹೋದ ವರ್ಷದ ಗಿಡನ ಮತ್ತೆ ಅದೇ ಬೀಜ ಬಂದು ಅದೇ ಗಿಡ ಬಂದಿದೆ, ಅದನ್ನು ನಾವು ಹಬ್ಸಿದ್ದೀನಿ ನೋಡಿ. ಕಾಣಿಸ್ತಿದೆಯಾ? ಕಾಯಿ ಬಿಟ್ಟಿದೆ, ತೋರಿಸ್ತೀನಿ ರೀ. ಸಣ್ಣ ಕಾಯಿ ಬಿಡುತ್ತೆ. ಇಲ್ಲಿ ನೋಡಿ ಕಾಯಿ ಕಾಣಿಸ್ತಿದೆ, ಇಲ್ಲಿ ಕಾಯಿ ಕಾಣಿಸ್ತಿದೆಯಾ ನಿಮಗೆ?
ನೋಡಿ ಇದೆ ನೆಲ್ಲವರೆಕಾಯಿ ಅಂತೇಳಿ ಎಷ್ಟು ಚೆಂದ ಇರುತ್ತೆ ಇದು, ಅಂದರೆ ಹೇಳೋದಕ್ಕೆ ಚೆಂದ, ಅದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹೂವು ಎಲ್ಲ ಬಿಟ್ಟಿದೆ ಈಗ, ನೋಡಿ ಹೂವು ಕಾಣಿಸ್ತಿದೆ ನಿಮಗೆ. ನೆಲ್ಲವರೆಕಾಯಿ ತುಂಬ ಇಷ್ಟ ನನಗೆ. ಈ ಥರ ಎಲ್ಲ ಗಿಡಗಳು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ನಾನು ಅದನ್ನು ಗಿಡಗಳು ಹಾಕಬೇಕು, ಎಲ್ಲ ಥರ ಗಿಡನೂ ಇರಬೇಕು ಅನ್ನೋ ಒಂದು ಆಸೆ ನನಗೆ. ಎಲ್ಲಿ ಗಿಡ ಸಿಕ್ಕಿದ್ರೂ ಕೂಡ ಬಿಡಲ್ಲ, ನಾನು ಕಿತ್ಕೊಂಬರ್ತೀನಿ. ಇಲ್ಲಿ ನೋಡಿ ಈಗ ಕಾಯಿ ಪೀಚ್ ಬಂದಿದೆ ಈಗ, ನೋಡಿ ಪೀಚ್ ಕಾಣಿಸ್ತಿದೆಯಾ? ನೆಲ್ಲವರೆಕಾಯಿ ಇದು ಚಪ್ರದ ಅವರೆಕಾಯಿ ಅಂತ ಕರೀತಾರೆ, ನೆಲ್ಲವರೆಕಾಯಿ ಅಂತ ಕರೀತಾರೆ. ನೋಡಿ ಕಾಯಿ ಬಿಟ್ಟಿದೆ ಈಗ ಬಿಡ್ತಾ ಇದೆ, ಎಲ್ಲ ಹೂವು ಆಗಿದೆ, ಸ್ವಲ್ಪ ಕಾಯಿ ಬಿಡುತ್ತೆ. ನೋಡಿ ನೆಲ್ಲವರೆಕಾಯಿ ಹೂವು ನೋಡಿ ಎಷ್ಟು ಚೆಂದ ಬಂದಿದೆ. ಯಾಕೋ ನೋಡಿ ಇಲ್ಲಿ ಕಾಯಿ ನೋಡಿ, ನೋಡಿ ಕಾಯಿ ಬಂದಿದೆ, ಇಲ್ಲಿ ನೋಡಿ ಕಾಯಿಗಳು ಬರ್ತಾ ಇದೆ. ನೋಡಿ ಇದೆಲ್ಲ ಬದನೆಕಾಯಿ ಗಿಡ, ಮೈಸೂರು ಬದನೆಕಾಯಿ ಅಂತ ಹೇಳ್ತಾರಲ್ಲ, ನೋಡಿ ಆ ಗಿಡ ಇದು ಮೈಸೂರು ಬದನೆಕಾಯಿ ಗಿಡ. ಇಲ್ಲೊಂದು ಹುಳ ಇದೆ, ಎಷ್ಟು ದಪ್ಪ ಇದೆ ಅಂದರೆ ದೊಣ್ಣೆ ಪಂಕ. ನೋಡಿ ದೊಣ್ಣೆ ಪಂಕ ಗಿಡದಲ್ಲಿ ಕೂತಿದೆ ನೋಡಿ, ಗಿಡದ ಮೇಲೆ ಬದನೆ ಗಿಡದ ಮೇಲೆ ದೊಣ್ಣೆ ಪಂಕ ಕೂತಿದೆ. ಹೆಂಗೆ ಕೂತಿದೆ ನೋಡಿ. ಹಂಗೆ ಶೂಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ದೊಣ್ಣೆ ಪೆಂಕನೋ ಅಥವಾ ಎಂತ ಹೇಳ್ತಾರೆ, ಉಸಿರು ಹುಳ್ಳಿ ಗಿಡನೋ ಏನೋ ಉಸಿರು ಹುಳ್ಳಿನೇ ಎಂತ ಗೊತ್ತಿಲ್ಲ. ಇದು ಒಟ್ಟಿನಲ್ಲಿ ಒಂದು ಹೆಂಗೆ ಕೂತಿದೆ ನೋಡಿ. ಅದು ಇದೇನು ಗಿಡ ಅಂತ ಕಮೆಂಟ್ಸ್, ಸಾರಿ ಇದೇನು ಹುಳ ಅಂತೇಳಿ ಕಮೆಂಟ್ಸ್ ಮಾಡಿ ನನಗೆ ಪ್ಲೀಸ್. ಆ ಕಡೆ ಹೋಗಿಡ್ತೀನಿ. ನೋಡಿ ಈ ಕಡೆಯಿಂದ ಇಡ್ತೀನಿ ಈಗ. ದೊಣ್ಣೆ ಪಂಕ ಅಲ್ಲ ಅನ್ಸುತ್ತೆ ನೋಡಿ. ಅದು ಏನು ಗಿಡ ಅಂತ ಗೊತ್ತಾ? ಏನು ನೋಡಿ ಎಗ್ರೊಂಟಾಯಿತು. ದೊಣ್ಣೆ ಪಂಕನ ಎಂತ ಗೊತ್ತಿಲ್ಲ, ಅದೇನು ಅಂತ ಹೇಳಿ ನಮಗೆ. ಮೋಸ್ಟ್ಲಿ ಬಣ್ಣ ಬದಲಾಗುತ್ತಲ್ಲ, ಅದೇಂತ ಉಸಿರು ಹುಳ್ಳಿನ ಏನೋ ಗೊತ್ತಿಲ್ಲ, ಅದು ಆ ಒಂದು ಹುಳ ಇರಬೇಕದು. ಅಷ್ಟು ದಪ್ಪ ಆಯಿತು, ಹೆಂಗೋಯ್ತು ನೋಡಿ. ನಮ್ಮ ತೋಟದಲ್ಲಿ ತುಂಬ ಇದೆ ಆ ಥರ ಹುಳಗಳು, ಹಾವು ಮತ್ತು ಚಿರತೆ ಎಲ್ಲ ಬರುತ್ತೆ. ಇಲ್ಲಿ ಬಂದು ಹೋಗಿದೆ ಚಿರತೆ ಎಲ್ಲ, ನಮ್ಮ ಕ್ಯಾಮ್ರಾದೆಲ್ಲ ರೆಕಾರ್ಡ್ ಆಗಿದೆ ಚಿರತೆ ಬಂದಿರೋದು. ಬನ್ನಿ ತೋರಿಸ್ತೀನಿ. ಇಲ್ಲೊಂದು ಗಿಡ ಇದೆ, ಚಪ್ರದ ಅವರೆಕಾಯಿ ಗಿಡ. ತುಳಸಿ ಜಾಸ್ತಿ ನಮ್ಮ ಮನೆಯಲ್ಲಿ ನೋಡಿ. ತುಳಸಿ ಎಲ್ಲಂದ್ರಲ್ಲೇ ತುಳಸಿ, ಕಾಲಿಗೆ ತುಳಸಿ. ನೋಡಿ ಇಲ್ಲೊಂದು ತುಳಸಿ ನೋಡಿ, ಹಾಗೆ ನೋಡಿ ಇಲ್ಲಿ ತುಳಸಿ. ಎಲ್ಲ ಕಡೆ ತುಳಸಿ ಗಿಡಗಳು ಜಾಸ್ತಿ ನಮ್ಮಲ್ಲಿ. ಆ ತಾಯಿ ದಯೆ ಏನೋ ಗೊತ್ತಿಲ್ಲ, ತುಂಬ ತುಳಸಿ ಗಿಡ ಜಾಸ್ತಿ ನಮ್ಮ ಮನೆಯಲ್ಲಿ. ಮೊದಲು ತುಂಬ ಕಿತ್ತಾಕ್ತಾಯಿದ್ರಿ, ಅಂದರೆ ಓಡಾಡೋಕ್ಕೆ ಜಾಗ ಇರ್ತಿದ್ದಿಲ್ಲ, ಅಷ್ಟು ತುಳಸಿ ಗಿಡ. ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ ಪರಂಗಿ ಹಣ್ಣು ಗಿಡದಲ್ಲಿ ಈಗ ಹಣ್ಣಾಗ್ತಾ ಇದೆ ನೋಡಿ, ಹಣ್ಣಾಗ್ತಾ ಇದೆ. ಹಣ್ಣು ಆದಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಹಣ್ಣಾಗ್ತಾ ಇದೆ ಪರಂಗಿ ಹಣ್ಣು. ಅಂದರೆ ಬೆಳಗ್ಗೆನೇ ಇದೆಲ್ಲ ಒಂದು ರೌಂಡು ಆಗ್ತಾ ಬಂತಾ ಒಂದು ವಾಕ್ ಆಗುತ್ತೆ. ನೋಡಿ ತುಳಸಿ ಗಿಡ ಇಲ್ಲಿ ನೋಡಿ, ಕಾಲಿಗೆ ಸಿಗುತ್ತೆ ತುಳಸಿ ಗಿಡ. ತಾಯಿ ಆ ಮಟ್ಟಿಗೆ ತುಳಸಿ ಗಿಡ ಬೆಳೆಸಿದಳು ಇಲ್ಲಿ ನಮ್ಮ ಮನೆಯಲ್ಲಿ. ಇಲ್ಲಿ ಬೆರಕೆ ಸೊಪ್ಪಿದೆ ನೋಡಿ, ಪುನರ್ನವ ಅಂಥೇಳಿ ಇದೆ ಹೆಸರು. ಹೇಗಿದೆ ನೋಡಿ ಬೆರಕೆ ಸೊಪ್ಪು, ತುಂಬ ಚೆಂದ ಇರುತ್ತೆ ಇದು ಬಸ್ಸಾರು ಮಾಡಿದ್ರೆ. ನೋಡಿ ನೋಡಿ ಇಲ್ಲೇ ತುಳಸಿ ಗಿಡ ಇದೆ ನೋಡಿ. ಈಗ ಬದನೆಕಾಯಿ, ಮೈಸೂರು ಬದನೆಕಾಯಿ ಹೂವು ಬಿಟ್ಟಿದೆ ನೋಡಿ, ಹೂವು ಬಿಟ್ಟಿದೆ ಮೈಸೂರು ಬದನೆಕಾಯಿ. ಇನ್ನೂ ಕಾಯಿ ಬಿಟ್ಟಿಲ್ಲ, ತುಂಬ ಗಿಡ ಹಾಕಿದ್ದಾರೆ. ನಾನು ನಿಮಗೆ ಸೊಪ್ಪಿನ ಬೀಜ, ತರಕಾರಿ ಬೀಜ ಎಲ್ಲ ಹಾಕಿ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೇ ಸೊಪ್ಪಿನ ಬೀಜ ಎಲ್ಲ ಹಾಕ್ತೀನಿ ನಾನು. ನೋಡಿ ಸೀಬೆಕಾಯಿ, ತುಂಬ ಚಿಕ್ಕ ಗಿಡ ಇದು ನೋಡಿ, ಚಿಕ್ಕ ಗಿಡ ಸೀಬೆಕಾಯಿ.
ಕಾಯಿ ನೋಡಿ ಹೇಗೆ ಬಿಟ್ಟಿದೆ, ಇಷ್ಟು ದಪ್ಪ ಬಿಟ್ಟಿದೆ ನೋಡಿ ಕಾಯಿ. ತುಂಬ ಚಿಕ್ಕ ಗಿಡ ಇದು. ಒಂದು ಹಣ್ಣು 1.5 kg 2 kg ಆಗುತ್ತೆ, ಅಷ್ಟು ದಪ್ಪ ಇರುತ್ತೆ ಒಂದು ಹಣ್ಣು. ಈ ಚಿಕ್ಕ ಗಿಡದಲ್ಲೇ ತುಂಬ ಹಣ್ಣು ನಾವು ತಿಂದಿದ್ದೀನಿ ನಾನು. ತುಂಬ ದಪ್ಪ ಇರುತ್ತೆ ಹಣ್ಣು ನೋಡಿ. ಇದು ಚಪ್ರದ ಅವರೆಕಾಯಿ ಗಿಡನೇ ಇದೂ ನೋಡಿ. ಇಲ್ಲಿ ಕಾಯಿ ಬಿಟ್ಟಿದೆ, ಆದರೆ ಇಲ್ಲಿ ಇಂಥ ಮೆಡಿಷನ್ ಏನೂ ಹಾಕಿಲ್ಲ, ಹಾಗೆ ನಾವು ಬೆಳೆಸಿರೋದು. ಬಸ್ಸಾರು ಸೊಪ್ಪು ತುಂಬ ಇದೆ, ಕಿತ್ಕೊಬೇಕು ನೋಡಿ. ಇದೆಲ್ಲ ಚೆಂದ ಇದೆ, ಕಿತ್ಕೊಬೇಕು ನಾನು. ಕಿತ್ಕೊತೀನಿ. ನೋಡಿ ಇಲ್ಲೊಂದು ಗಿಡ ತೋರಿಸ್ತೀನಿ, ಒಂದು ಹಣ್ಣಿನ ಗಿಡ. ಎಂಥ ಇದೆ ಅಂತಂದರೆ ಅದು ಅಷ್ಟು ಚೆಂದ ಇದೆ ಹಣ್ಣು. ಅದು ಮರ, ಇದು ಗಿಡ ಅಲ್ಲ, ಸಾರಿ. ನೋಡಿ ಇದೇ ಮರ, ಇದು ಕಾಣಿಸ್ತಾ ಇದೆಯಾ? ಕದಂಬ ಮರ ಅಂತ ಹೇಳಿ ಇದು ಹೆಸರು. ಇದು ಒಂದು ಹಣ್ಣು ಬಿಡುತ್ತೆ, ಯೆಲ್ಲೋ ಕಲರ್, ಕೆಂಪಗಾಗತ್ತೆ ಹಣ್ಣು. ತೋರಿಸ್ತೀನಿ, ಇಲ್ಲಿ ಹಣ್ಣೇನೋ ಬಿಟ್ಟಿರುತ್ತೆ ನಿಮಗೆ. ಕಾಯಿ ಬಿಟ್ಟಿದೆ ಈಗ, ತುಂಬ ಹಣ್ಣಿದೆ. ಗಿಡದ್ದು ಮರದ ತುಂಬ ಹಣ್ಣಿದೆ, ಅಷ್ಟು ಹಣ್ಣು ಬಿಡುತ್ತೆ. ಇದು ಕದಂಬ ಅಂಥೇಳಿ, ತುಂಬ ಒಳ್ಳೇದಿದು. ಎಷ್ಟೋ ಸಾವಿರ ಕಾಯಿಲೆಗಳ್ನ ಮೇಲು ಮಾಡುತ್ತಂತೆ ಈ ಗಿಡ. ಈ ಹಣ್ಣು ತಿಂದರೆ ತುಂಬ ಒಳ್ಳೇದಂತೆ. ದೊಡ್ಡವ್ರು ಹೇಳ್ತಾರೆ, ಈ ಹಣ್ಣು ಎಲ್ಲೇ ಬಿದ್ದಿದ್ರೂ ಕೂಡ ಎತ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಪವಿತ್ರತೆ ಇರೋ ಅಂಥ ಹಣ್ಣಿದು, ಕದಂಬ ಅಂತ ಹೇಳಿದು ಹಣ್ಣು. ಆ ಪಕ್ಕದಲ್ಲಿ ಒಂದು ಮರ ಇದೆ, ಅಲ್ಲಿದೆ, ಬನ್ನಿ ತೋರಿಸ್ತೀನಿ. ಸೇಮ್ ಅಲ್ಲಿದೆ ನೋಡಿ, ಹಣ್ಣಿದೆ ಅಂದ್ಕೋತೀನಿ ಅಲ್ಲಿ. ಅಲ್ಲಿದೆ, ಮುಂದೆ ಹೋಗಬೇಕು, ತೋರಿಸ್ಕೊಡ್ತೀನಿ. ನೋಡಿದೆ, ಕಾಣಿಸ್ತಾ ಇದೆಯಾ? ಎಲ್ಲಿದೆ ಹಣ್ಣು ನೋಡಿ. ಕೆಲವೊಂದು ಹಣ್ಣಿದೆ ಕೆಂಪಗೆ ಇರುತ್ತೆ ನೋಡಿ, ಕೇಸರಿ ಕಲರ್ ಥರ ಹಣ್ಣು ಬಿಟ್ಟಿದೆ. ಇದರಲ್ಲಿದೆ ಹಣ್ಣು. 2 ಮರ ಇದೆ, ತುಂಬ ದೊಡ್ಡ ಮರ ಇದು. ಅಷ್ಟು ದೊಡ್ಡ ಮರ ಆಗಿದೆ ನೋಡಿ. ಇದು ಕಾಣಿಸ್ತಿದೆ ನೋಡಿ ನಿಮಗೊಂದು 4-5 ಹಣ್ಣೆಲ್ಲ ಬಿಟ್ಟಿದೆ ನೋಡಿ. ಅಲ್ಲಿ ತುಂಬ ಗಿಣಿ ತಿನ್ನುತ್ತೆ ಈ ಹಣ್ಣನ್ನು. ಒಂದು ಪಕ್ಷಿಗಳು ಬಿಡಲ್ಲ, ಒಂದು ಹಣ್ಣು ಬಿಡಲ್ಲ. ನೋಡಿ ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಗಿಡ. ಇದು ಕಾಣಿಸ್ತಿದೆಯಾ? ನನಗೆ ತುಂಬ ಇಷ್ಟ ಈ ಥರ ಗಿಡಗಳು, ಮರಗಳು ಅಂದರೆ ನನಗೆ ಹುಚ್ಚು. ನನಗೆ ಗಿಡಗಳು, ಮರಗಳು ಎಲ್ಲೇ ಸಿಕ್ಕಿದ್ರು ನಾನು ಬಿಡೋದಿಲ್ಲ. ತುಂಬ ದುಡ್ಡು ಕೊಟ್ಟಿದ್ದೀನಿ, ಸಿಕ್ಕಾಪಟ್ಟೆ ದುಡ್ಡು ಗಿಡಕ್ಕೆ, ಮರಕ್ಕೆ ನಾನು ಇಟ್ಟಿದ್ದೀನಿ. ಅದು ಒಂದು ಹೋಗ್ತಿದ್ದಂಗೆ ಒಂದು ತಂದು ಹಾಕ್ಬಿಡ್ತಾಯಿದ್ದೆ. ಅಷ್ಟು ಎಲ್ಲೇ ಇದ್ದರೂ ಕೊಡಲ್ಲ. JKVK ದಲ್ಲಿ ಹೋಗಿ ನಾನು ಗಿಡಗಳು ತಂದಿರೋದುಂಟು. ಅಲ್ಲೊಂದು ಸೇಬೆಕಾಯಿ ಗಿಡ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲೆಲ್ಲ ಸತ್ತೆ ಬೆಳ್ಕೊಂಬಿಟ್ಟಿದೆ, ಸಿಕ್ಕಾಪಟ್ಟೆ ಸತ್ತೆ ಬೆಳೆದಿದೆ, ಅಲ್ಲಿ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲಿ ಅಡಿಕೆ ಮರ ಇದೆ, ಅಡಿಕೆ ಒಂಬಾಳೆನೂ ಬಿಟ್ಟಿದೆ, ಹೂವನೂ ಬಿಟ್ಟಿದೆ. ಅಡಿಕೆ ಮರ ನೋಡಿ, ಕಾಣಿಸ್ತಿದೆಯಾ? ಒಂಬಾಳೆ ಕಾಣಿಸ್ತಿದೆಯಾ ನೋಡಿ? ಒಂಬಾಳೆ. ಸೂರ್ಯ ಬಿಸಿಲಿಗೆ ಹೊಡಿತಾ ಇದ್ದಾರೆ ನೋಡಿ, ಹಿಂಗೆ ಬಂದಿದ್ದಾರೆ ನೋಡಿ. ನಾ ಎಲ್ಲೋದು ಅಲ್ಲೇ ಬರ್ತಾಯಿದೆ. ನೋಡಿ ಒಂಬಾಳೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಅಡಿಕೆ ಒಂಬಾಳೆ ಇದು. ಸೇಬೆಕಾಯಿ ನೋಡಿ, ಚಿಕ್ಕ ಗಿಡದಲ್ಲಿ ಎಂಥ ಸೇಬೆಕಾಯಿ ಬಿಟ್ಟಿದೆ. ಒಂದು 10 ಕಾಯಿ ಇದೆ ಅನಿಸುತ್ತೆ ಇದರಲ್ಲಿ. ನೋಡಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ತುಂಬ ಇದೆ ಕಾಯಿ. ಬನ್ನಿ, ಅಲ್ಲಿ ಗೇಟವರು ಹೋಗ್ಬೋದು ಅಷ್ಟೇ ನಾನು, ಯಾಕಂದರೆ ಅಷ್ಟರೊಳಗೆ ಟೈಮ್ ಆಗುತ್ತೆ ನನಗೆ. ಕಾಫಿ, ಟಿಫನ್ನು ಎಲ್ಲವೂ ಮಾಡಬೇಕು. ಎಲ್ಲ ರೆಡಿ ಮಾಡಿರ್ತಾರೆ, ಹೋಗಿ ಒಗ್ಗರಣೆ ಹಾಕಬೇಕು. ನೋಡಿ ಇಲ್ಲೋಡಿ ಜಾಜಿ ಹೂವು ಕಾಣಿಸ್ತಿದೆಯಾ? ನೋಡಿ ಇದೇ ನಮ್ಮ ಮನೆಯಿಂದ ಈಚೆ ಇರೋದಿದು. ಈ ಕಡೆ ಅಂದರೆ ಎಂತ ಹಿಂದೆಗಡೆ ಗೇಟು, ಅಂದರೆ ಫ್ರಂಟ್ ಅಲ್ಲ, ಬ್ಯಾಕ್. ಒಂದೇ ಇದ್ರ ಕಡೆ 2 ಗೇಟ್ ಇದೆ ನಮ್ಮದು. ನೋಡಿ ಹೂವು ಎಂಥ ಹೂವು ಬಿಟ್ಟಿದೆ ನೋಡಿ, ಮಸ್ತ್ ಹೂವು ಇದೆ ನೋಡಿ. ನೋಡಿ ಮಸ್ತ್ ಹೂವು ಇದೆ ನೋಡಿ, ಅಷ್ಟು ಹೂವು ಇದೆ. ನಾನು ಕೀಳೋದಿಲ್ಲ,
ಹಾಗೆ ಗಿಡದಲ್ಲಿ ಬಿಟ್ಟಿರ್ತೀನಿ. ಘಮ 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 ಅಂತ ಇರುತ್ತೆ. ಗಾಳಿ ಬಂದರೆ ಎಷ್ಟು ಚೆಂದ ಇರುತ್ತೆ ಗೊತ್ತಾ ನೋಡಿ. ಘಮ 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 ಅಂತ ಇದೆ. ಬನ್ನಿ, ಅಂಡೆ ಹೊಲ ಇದೆ, ನೀರು ಕಾಯಿಸ್ತವ್ರೆ ನೋಡಿ. ಬ್ಲ್ಯಾಕಿ ಅವ್ರ ಪಾಟರ್ನ ಕರ್ಕೊಂಬಂದವನೀಗ. ಎಲ್ಲ ಹೋಗಿದ್ದ ಬೆಳಗ್ಗೆನ ಒಂದು ರೌಂಡು, ಈಗ ಬಂದಿದ್ದಾನೆ. ಹಿಂದೆನೇ ಬರ್ತಾವನೀಗ. ನಾನು ರೆಡಿ ಆದರೆ ಅವ್ನಿಗೆ ಗೊತ್ತಾಗುತ್ತೆ ನಾನು ಹಿಂದೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಅವನಿಗೆ ಬರೀ ಇಲ್ಲಿ ಏನೋ ಒಂದು ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಅಂಡೆ ಒಲೆ ಉರಿ ಹಾಕಿದ್ದಾರೆ. ಅಂಡೆ ಒಲೆ ನೀರು ಕಾಯ್ತಾ ಇದ್ದಾರೆ ಸ್ಥಾನಕ್ಕೆ ನೋಡಿ. ಇದು ಎಂತ ಹೇಳ್ತಾರೆ, ಇದು ಏನೋ ಹಂಡೆ ಒಲೆ ಹೇಳ್ತಾರೆ. ಇದು ಹೆಸರು ಎಂತ ಗೊತ್ತಿಲ್ಲ, ನೆನಪಿದೆ ಬರ್ತಾ ಇಲ್ಲ. ಓಕೆ, ಎಂತ ಗೊತ್ತಾ, ಇದು ಗುಜರಾತ್ ಅಂಡೆ ಒಲೆ ಅಂತೇಳಿ. ಇದು ನೋಡಿ, ನೀರು ಕಾಯ್ತಾ ಇದೆ, ಸೌದೆ ಇಟ್ಟಿದ್ದಾರೆ ನೋಡಿ. ಒಲೆ ಉರಿತಾ ಇದೆ, ಉರಿ ಹಾಕಿದ್ದಾರೆ. ಗುಜರಾತ್ ಅಂಡೆ ಒಲೆ. ಇದರಲ್ಲಿ ತಾಮ್ರ ಇರುತ್ತೆ ಒಳಗಡೆ. ತಾಮ್ರ ಇದ್ದು ಇದಾಗುತ್ತೆ, ಚೆಂದ ಕಾಯುತ್ತೆ ನೋಡಿ. ಇಲ್ಲಿ 80ಕ್ಕೆ 90ಕ್ಕೆ ಬಂದರೆ ನೀರು ಕಾಯ್ದಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ಒಳಗಡೆ ಬರುತ್ತೆ ನೀರು, ಮನೆ ಒಳಗಡೆ ಬಿಸಿ ನೀರು. ಈಚೆ ಏನು ಬರೋ ಅವಶ್ಯಕತೆ ಇಲ್ಲ. ಸೇಮ್ ಆಗ ಅಂಡೆ ಒಲೆಯಲ್ಲಿ ಮಗ್ದು ನೀರು ಇಕ್ಕೊತಾ ಇದ್ರಿ. ಈಗ ಇದು ಒಳಗೆ ಕೊಳಾಯಲ್ಲೇ ಬರುತ್ತೆ. ಈಗ 45 ಇದೆ, ಇನ್ನೂ 60 80 ಆಗಬೇಕು. ಸೌದೆ ಇಡ್ತಾ ಇದ್ದಾರೆ, ನೀರು ಕಾಯಿಸ್ತಾ ಇದ್ದಾರೆ. ನೋಡಿದ್ರ, ತುಂಬ ವರ್ಷ ಆಯ್ತು ಇದು. ಇನ್ನು ಇದಕ್ಕಿಂತ ಚೆಂದ ಇರೋದು ಬರುತ್ತೆ. ನಾವು ಸಿಂಪಲಾಗಿ ಸಾಕು ಅಂತೇಳಿ ಹಾಕ್ಕೊಂಡಿದ್ದೀರಿ. ಗುಜರಾತ್ ಅಂಡೆ ಒಲೆ ಅಂತೇಳಿ. ಇದು ಗುಜರಾತಲ್ಲಿ ಇದನ್ನೆಲ್ಲ ತಯಾರು ಮಾಡ್ತಾರೆ. ಇಲ್ಲೆಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ, ಅಲ್ಲಿಂದ ಬರುತ್ತೆ, ತಗೋಬೇಕಾಗತ್ತೆ. ಬನ್ನಿ ತೋರಿಸ್ತೀನಿ, ಗೇಟ್ವರೆಗೂ ಹೋಗೋಣ. ಅದೇ ವಾಕ್ ಮಾಡ್ದಂಗೂ ಆಗುತ್ತೆ. ಇಲ್ಲಿ ನೋಡಿ, ಗಾಣಿಕೆ ಸೊಪ್ಪು ಕಾಣಿಸ್ತಿದೆಯಾ? ಗಾಣಿಕೆ ಸೊಪ್ಪು ಮನೆ ಮುಂದೆ ಹೇಗುದಿದೆ. ಒಂದೇ ಗಿಡ ಇದು, ಇಷ್ಟು ಚೆಂದ ಬಂದಿದೆ ಅಂದರೆ ನೋಡಿ. ಹಣ್ಣು, ಗಾಣಿಕೆ ಹಣ್ಣು ನೋಡಿ, ಇಷ್ಟು ದೊಡ್ಡ ಗಿಡ ಇದೆ ಇದು. ಅಂದರೆ ಗಾಣಿಕೆ ಹಣ್ಣು ನೋಡಿ, ಇಷ್ಟು ದೊಡ್ಡದಾಗಿದೆ ಗಿಡ. ಒಂದೇ ಗಿಡ ಇದು, ಇಷ್ಟು ಹಣ್ಣು ಬಿಟ್ಟಿದೆ, ತುಂಬ ಹಣ್ಣು ಬಿಟ್ಟಿದೆ ಇದರಲ್ಲಿ ನೋಡಿ. ಇಷ್ಟು ಹಣ್ಣಿದೆ ನೋಡಿರಿ. ಹಣ್ಣುಗಳು ಕಾಣಿಸ್ತಿದೆಯಾ ನೋಡಿ ಇಲ್ಲಿ? ಕಾಣಿಸ್ತಿದೆಯಾ ನೋಡಿ ಇಲ್ಲಿ? ಎಷ್ಟು ಚೆನ್ನಾಗಿದೆ ನೋಡಿ. ಕಾಯಿಗಳೆಲ್ಲ ಬಿಟ್ಟಿದೆ ಇನ್ನೂ. ಚೆಂದ ಇದೆಯಲ್ಲ. ಇದು ರೋಸು ಗಿಡ ಇಲ್ಲಿವರೆಗೂ ಬಂದು ಬಿದ್ದಿದೆ ನೋಡಿ. ಕಟ್ಟಬೇಕು ಅದನ್ನು, ಇನ್ನೂ ಕಟ್ಟಿಲ್ಲ ಅದು. ಇನ್ನೇನು ಮಗನಿಗೆ ನೋಡಿ, ಅಲ್ಲೆಲ್ಲೂ ನೀರಿಲ್ಲ, ಇಲ್ಲಿ ಬಂದು ನೀರು ಕುಡಿತಾ ಇದ್ದಾನೆ. ದೊಡ್ಡ ತೊಟ್ಟಿನೇ ಇದೆ ನೀರು, ಅವನು ಇಲ್ಲಿ ಬಂದು ಕುಡಿತಾ ಇದ್ದಾನೆ, ಬಾಗಿಲು ತೊಳೆದಿರೋ ನೀರನ್ನ. ಅದಕ್ಕೆ ಹೇಳೋದು ನಾಯಿ ಬುದ್ಧಿ ಅಂತೇಳಿ. ಇದು ನೋಡಿ, ಶಾಮಂತಿಗೆ ಗಿಡ ಮನೆ ಮುಂದೆನೇ ಹಾಕ್ಕೊಂಡಿದ್ದೀನಿ. ಚೆಂದ ಇರುತ್ತೆ. ಇನ್ನೂ ಹೂ ಬಿಟ್ಟಿಲ್ಲ. ಇದೆಲ್ಲ ಶುಂಠಿ ಗಿಡ ನೋಡಿ. ನೋಡಿ, ಇದೆಲ್ಲ ಶುಂಠಿ ಗಿಡ ನೋಡಿ, ಕಾಣಿಸ್ತಿದೆ. ಇದಿಷ್ಟು ಶುಂಠಿ ಗಿಡ ನೋಡಿ. ಎಷ್ಟು ಚೆಂದ ಬಂದಿದೆ ಶುಂಠಿ ಗಿಡ. ನಾಟಿ ಶುಂಠಿ ನೋಡಿ. ನಾಟಿ ಶುಂಠಿ ಗಿಡ ಇಷ್ಟು ಚೆಂದ ಬಂದಿದೆ ನೋಡಿ. ಇಲ್ಲೂ ಬಂದಿದೆ ನೋಡಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಬಿಟ್ಟಿದೆ. ಇಲ್ಲಿ ಕಾಣಿಸ್ತಿದೆ ನಿಮಗೆ ನೋಡಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಗಿಡ ಇದು ನೋಡಿ. ಯಾವ ಗಿಡ ಕೂಡ ನಾನು ಕಿತ್ತಾಕಲ್ಲ, ಎಲ್ಲವೂ ಹಾಗೆ ಇರುತ್ತೆ ನೋಡಿ. ಹಸಿಮೆಣ್ಸಿನ್ಕಾಯಿ
ಹೂವು ಬಿಟ್ಟಿದೆ ಹಸಿಮೆಣ್ಸಿನ್ಕಾಯಿ ಕಾಣಿಸ್ತಿದೆಯಾ. ಶುಂಠಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಜೊತೆಲೇ ಇದೆ, ಜೊತೆಲಿ ರೋಸ್. ಇದು ಶುಂಠಿನೇ ಮನೆ ಮುಂದೆ ಇರೋದು. ಬನ್ನಿ ಅಲ್ಲಿವರೆಗೂ ಹೋಗೋಣ. ಚಿಂತಾಮಣಿ ಹೂವು ನೋಡಿ ಮನೆ ಮುಂದೆನೇ. ತುಂಬ ಇಷ್ಟ ಇವೆಲ್ಲ, ಈ ಥರ ಅಂದರೆ ತುಂಬ ಇಷ್ಟ. ನಾನು ಗಿಡ ಕೀಳೋದಕ್ಕೂ ಬಿಡಲ್ಲ. ಇದರಿಂದ ತುಂಬ ಕಂಬಳಿ ಹುಳ ಬರುತ್ತೆ. ಚಿಂತಾಮಣಿ ಹೂವುದಿಂದನೇ ಕಂಬಳಿ ಹುಳ ಬರೋದು. ಕಾಣಿಸ್ತಿದೆಯಾ? ಇಷ್ಟು ದಪ್ಪ ಇದೆ ನೋಡಿ ಚಿಂತಾಮಣಿ ಹೂವು. ಚೆನ್ನಾಗಿದೆ ಮನೆ ಮುಂದೆನೇ. ಚಿಂತಾಮಣಿ ಹೂವು ಇದೆ ನೋಡಿ, ನೋಡಿ ಚಿಂತಾಮಣಿ ಹೂವು ಇದು. ಇದೇ ದಪ್ಪ ಗಿಡ ಆಗಿದೆ, ಇಷ್ಟು ದಪ್ಪ ಆಗಿದೆ ಗಿಡ ನೋಡಿ ಇಲ್ಲಿ ಮನೆ ಮುಂದೆ. ಸುಮ್ಮನೆ ಹಾಕಿದ್ದಿದ್ದು ಇದೆಂಥ ಕತ್ತೆ ಚೆಂಡು ಹೂವು ಅಂತೇಳಿ ಕಿತ್ತಾಕಬೇಕು ಅಂತ ಇದ್ರು. ಹಂಗೂ ತುಂಬ ಗಿಡ ಕಿತ್ತಾಕಿದ್ರು ಕೆಲಸದವರೆಲ್ಲ. ನಾನು ಇರಲಿ ಅಂಥೇಳಿ ಈ ಗಿಡ ಉಳ್ಕೊತು ನೋಡಿ ಚಿಂತಾಮಣಿ ಹೂವು. ನೋಡಿ ಯೆಲ್ಲೋ ಕಲರ್ ಇದೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲಿ ಯೆಲ್ಲೋ ಕಲರ್ ಚಿಂತಾಮಣಿ ಹೂವು. ಇಲ್ಲಿ ಚಿಂತಾಮಣಿನೇ ಇದನ್ನು ನೋಡಿ. ಈ ಗಿಡ ಬಂತು ನೋಡಿ, ಈ ಗಿಡ ಬಂದು ನೋಡಿ, ಈ ಗಿಡ ಹೋಯ್ತು. ಇದ್ಯಾವುದು ಅಂದರೆ ಬಟ್ಲು ಹೂವು ಅಂತ ಹೇಳ್ತಾರಲ್ಲ ನೋಡಿ, ಆ ಗಿಡದ್ದಿದು ನೋಡಿ. ಅದು ಮಗ್ಗು ಬಿಟ್ಟಿದೆ. ಈ ದೊಡ್ಡದಾಯ್ತಲ್ಲ ಇದು ಚಿಂತಾಮಣಿ ಗಿಡ, ಈ ಗಿಡ ದೊಡ್ಡದಾಗಿದ್ದಕ್ಕೆ ಈ ಗಿಡ ಹೋಯ್ತು. ಅಂದರೆ ಅಷ್ಟು ಬೆಳವಣಿಗೆ ಬರೋದಕ್ಕೆ ಜಾಗ ಸಾಕಾಗಿಲ್ಲಲ್ಲ, ಹಾಗಾಗಿ ಹಾಗೆ ಹೋಯ್ತು. ನೋಡಿ ನೋಡಿ, ಇಲ್ಲಿದೆ ಅದೇ ಗಿಡ ಸಪ್ರೇಟಾಗಿ ಬಂದಿದೆ. ಇಲ್ಲಿ ಹಾಕಿರೋದು ನೋಡಿ ಬಟ್ಲು ಗಿಡ. ಇದು ಎಂಥ ಬಟ್ಲು ಹೂವು ಗಿಡ ಅಂತ ಹೇಳ್ತಾರೆ, ಬಿಳಿ ಬಿಳಿ ಹೂವು ಬರುತ್ತಲ್ಲ, ಎಂಥ ಬಟ್ಲು ಇದು, ತುಂಬ ಚೆಂದ ಬರುತ್ತೆ ಹೆಸರು ನೋಡಿ. ಬಟ್ಲು ಗಿಡ ಅಂತ ಹೇಳ್ತಾರೆ, ಗಂಡು ಬಟ್ಲು ಹೂವು ಅಂತ ಹೇಳ್ತಾರೆ, ಆ ಗಿಡ ಇದು ನೋಡಿ. ನೋಡಿ ಶುಂಠಿ ನಾ ಚಿಕ್ಕದಿಲ್ಲ, ಇನ್ನೂ ಬಂದಿಲ್ಲ ಈಗ. ತುಂಬ ಗಿಡ ಇದೆ ತೋರಿಸೋದು. ನಾನು ಸಿಕ್ಕಾಪಟ್ಟೆ ಗಿಡ ಹಾಕಿದ್ದೀನಿ, ತುಂಬ ಇದೆ ತೋರಿಸೋದು. ಎಷ್ಟು ದಿನ ಆದರೂ ಸಾಲಲ್ಲ, ದಿಸಕ್ಕೆ ಒಂದೊಂದು ಗಿಡ ತೋರಿಸ್ಬೇಕಾಗತ್ತೆ ನಾನು. ನೋಡಿ ಇದು ಜಾಜಿ ಹೂವು ಕಾಣಿಸ್ತಿದೆಯಾ ನಿಮಗೆ? ಜಾಜಿ ಹೂವದ ಮರ ಇದು. ತುಂಬ ಹುಡುಕಿ ತಂದು ಹಾಕಿದ್ದು. ಕ್ಯಾನ್ಸರ್ಗೆ ಮತ್ತು ಇದಕ್ಕೆಲ್ಲ ತುಂಬ ಒಳ್ಳೇದಿದ್ದಕ್ಕೆ. ಈ ಎಲೆನ ಕಷಾಯ ಮಾಡಿಕೊಡಿದ್ರೆ ಈ ಎಲೆನ ಕಷಾಯ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದಾಗತ್ತೆ, ತುಂಬ ಚೆಂದ ಇರುತ್ತೆ ನೋಡಿ. ಜಾಜಿ ಹೂವು ಕಾಣಿಸ್ತಿದೆಯಾ ನೋಡಿ, ಇದ್ರದ್ದೇ ಅದು. ಕಷಾಯ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಬರುತ್ತೆ. ಎಂಥ ಹೊಟ್ಟೆ ನೋವೇ ಇರಲಿ, ಮತ್ತು ಸುಸ್ತಾಗ್ತಿರುತ್ತೆ, ಒಂಥರ ಎನರ್ಜಿ ಡ್ರಾಪ್ ಆಗಿರುತ್ತಲ್ಲ, ಅದಕ್ಕೆಲ್ಲ ನೋಡಿ ಗಿಡ ಜಾಜಿ ಹೂವು ಅಂತೇಳಿ. ಸೀತೆ ಈ ಮರದ ಕೆಳಗಡೆ, ರಾವಣ ಎತ್ಕೊಂಡು ಹೋದಾಗ ಈ ಮರದ ಕೆಳಗಡೆ ಸೀತೆ ಕೂತಿದ್ಲಂತೆ. ಆಗ ಈ ಜಾಜಿ ಹೂವು ತುಂಬ ಒಂದು ಶ್ರೇಷ್ಠತೆ ಬಂದ್ಬಿಡ್ತು. ಸೀತೆ ಕೂತಿದ್ಲು, ಶ್ರೀರಾಮ ಬಂದು ಈ ಮರದ ಕೆಳಗಡೆ ಇದ್ದವ್ರನ್ನ ಕರ್ಕೊಂಡು ಹೋದ್ಲು ಅಂತ ಹೇಳಿ ಏನೋ ಇದೆ ಕಥೆ. ಇದು ತುಂಬ ದೊಡ್ಡ ಕಥೆ ಇದೆ ಇದು ನೋಡಿ. ನೋಡಿ ಇಲ್ಲಿ ಮಲ್ಕೊಂಡಿದ್ದಾನೆ ನಮ್ಮ ಮನೆಯವನು. ಅಲ್ಲಿ ರೋಡಲ್ಲಿ ಬಾಕಲು ತೊಳೆದಿರೋ ನೀರು ಕುಡಿದ್ಬಿಟ್ಟು ಈಗ ಮಲ್ಕೊಂಡವನೆ. ಇಲ್ಲಿ ಬಂದು ಪಾಪ ತುಂಬ ಸುಸ್ತಾಗಿದ್ದಾನೆ. ಅವನು ಹಾಕ್ಬೋಗಿ ಬಂದಿದ್ದಾನೆ ಬೆಳಗ್ಗೆನೆ. ಇಲ್ಲಿ ಮಲ್ಕೊಂಡಿದ್ದಾನೆ ನೋಡಿ. ಬ್ಲ್ಯಾಕಿ ಬಾಯ್ಲಿ ಬಾರೋ ನೋಡಿ, ಬಾಲ ಅಲ್ಲಾಡಿಸ್ತವನೆ. ಬಾರೋ ಇಲ್ಲಿ, ಬಾಯ್ಲಿ. ಎಲ್ಲೋಗಿದೆ ಬಾಯ್ಲಿ. ನೋಡಿ ನನ್ನ ಮಗ ಬಂದ, ಇವನೇ. ಮೂತಿ ನೋಡ್ಕೊಂಬಿಡಿ ಎಲ್ಲಾದರೂ. ಬಾಲ ಅಲ್ಲಾಡಿಸ್ತವ ನೋಡ್ರಿ, ಹೆಂಗೆ ಬಾಲ ಅಲ್ಲಾಡಿಸ್ತವನೆ ಅಂತ. ಇವನೇ ನಮ್ಮ ತೋಟದ ಟೈಗರ್ ಅಲ್ಲಪ್ಪ.
ನೋಡಿ ಸೂರ್ಯ ನನ್ನ ಕಣ್ಣಿಗೆ ಚುಚ್ಚುತ್ತಾ ಇದ್ದಾರೆ ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ಇಷ್ಟೊತ್ತು ನೋಡಿದ್ರಲ್ಲ ನೀವು ಎಂಥ ಗಿಡಗಳು ಎಲ್ಲ ನೋಡಿದ್ರಲ್ಲ. ಬೆಳಗ್ಗೆನೇ ಒಂದು ರೌಂಡು ಹಾಕಾಯಿತು. ಅಂದರೆ ಇಲ್ಲಿ ಓಡಾಡೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟಿರ್ತೀನಿ ನಾನು. ಇನ್ನು ಬಂಡೆ ಹತ್ರ ಹೋಗೋ ಅಷ್ಟೊತ್ತಿಗೆ ತುಂಬ ಬೇಕು ಟೈಮು, ಸಿಕ್ಕಾಪಟ್ಟೆ ಟೈಮ್ ಬೇಕು. ನಮ್ಮ ರೋಡು ಹತ್ರ ಬಂಡೆ ಇದೆ, ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಎಲ್ಲ ನೋಡಿದ್ರಲ್ಲ, ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ರಾಧಾ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನೀಗ ಸೂರ್ಯೋದಯ ಇದ್ದಾರೆ ಇಲ್ಲಿ ಲಾಸ್ಟ್ ಎಂಡ್ ಮಾಡ್ತೀನಿ.